ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನೋಡ್ತಾ ಇದ್ದೀವಿ 4ನೇ ತರಗತಿಯ ಭಾಗ 1ರಲ್ಲಿ ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಕಲಿಕೆಗೆ ದಾರಿ. ಈ ಬೆಳೆಗಳ ಹೆಸರೇನೆಂದು ನಿಮಗೆ ಗೊತ್ತೇ? ಗುರುತಿಸಿ ಹೇಳಿ ಅಂತ ಇದೆ. ಆಯ್ತಾ? ಮೊದಲನೇದು ಯಾವುದು? ಕಾಫಿ ಇದೆ. ಎರಡನೇದು ನಿಮಗೆ ಗೊತ್ತಿದ್ರೆ ಬರೀರಿ. ಮೂರನೇದು ಅಡಕೆ, ನಾಲ್ಕನೇದು ಜೋಳ, ಐದನೇದು ರಾಗಿ, ಆರನೇದು ಭತ್ತ ಇದೆ, ಏಳನೇದು ಕಬ್ಬಿದೆ, ಎಂಟನೇದು ಮೆಣಸು ಇದೆ. ಆಯ್ತಾ? ಎರಡನೇದು ಮೇವಿ ಟೀ ಪೌಡರ್ ಇದೆ, ಟೀ ಪುಡಿ. ಆಯ್ತಾ? ಅದಾದ ಮೇಲೆ ನೀವಿನ್ನು ಪ್ರಶ್ನೋತ್ತರಗಳನ್ನ ನೋಡೋಣ. ಈ ಪಾಠದ್ದೆಲ್ಲ ಪ್ರಶ್ನೋತ್ತರಗಳನ್ನ ನಾವಿವತ್ತು ನೋಡೋಣ. ಆಯ್ತಾ? ಪದಗಳ ಅರ್ಥ ಮೊದಲು ನೋಡೋಣ. ಧನ್ಯವಾದ, ಕೃತಜ್ಞತೆ ಅರ್ಪಿಸುವುದು, ಚರ್ಚಿಸು, ವಾದ ಮಾಡು, ಚರ್ಚೆ ಮಾಡು, ವಿಶಾಲ, ವಿಸ್ತಾರ, ಪ್ರಕೃತಿ, ನಿಸರ್ಗ, ವಿಧಾನ, ರೀತಿ, ಮಾರ್ಗ, ಹೆಕ್ಕು, ಆರಿಸು, ಬಹುಶಃ, ಬಹುತೇಕ, ಬಹಳ ಮಟ್ಟಿಗೆ ಅಥವಾ ಬಹುಮಟ್ಟಿಗೆ, ಹಬ್ಬು, ಹರಡು, ವ್ಯಾಪಿಸು, ತೊಡು, ಅಗೆ, ಬಗಿ, ಹಳ್ಳ ಮಾಡು. ಅದೇ ರೀತಿ ಟಿಪ್ಪಣಿ ತುಂಬಾ ಇದೆ. ಅದಾದ್ಮೇಲೆ ಟಿಪ್ಪಣಿ ಕೂಡ ನೋಡೋಣ. ಮಲೆನಾಡು ಪಶ್ಚಿಮ ಘಟ್ಟಗಳಿಂದ ಕೂಡಿದ ಕರ್ನಾಟಕದ ಭೂಭಾಗ. ಪೈರು, ತೆನೆ ಕೊಡುವ ಬೆಳೆ. ನೊಗ, ನೆಲವನ್ನು ಎಳೆಯುವ, ನೇಗಿಲನ್ನು ಎಳೆಯುವ, ಎತ್ತಿನ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು. ನೇಗಿಲು, ಭೂಮಿಯನ್ನು ಉಳುವ ಸಾಧನ. ಯಂತ್ರ, ಕೆಲಸ ಮಾಡುವ ಸಾಧನ. ಸೂಕ್ಷ್ಮ, ಅತ್ಯಂತ ಚಿಕ್ಕದಾಗಿರುವಂತಹದು. ತೋಟಗಾರಿಕೆ, ತೋಟವನ್ನು ಬೆಳೆಸುವುದು. ಅಂತರ್ಜಲ, ಭೂಮಿ ಒಳಗಿನ ನೀರು. ಬದು, ಹೊಲಗದ್ದೆಗಳ ಅಂಚಿನಲ್ಲಿರುವ ರಚಿಸಿದ ಮಣ್ಣಿನ ದಂಡೆ. ಹೊಂಡ, ನೀರು ತುಂಬಿದ ತಗ್ಗು ಪ್ರದೇಶ. ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಮೊದಲನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಅದೇ ರೀತಿ ಎರಡನೇ ಪ್ರಶ್ನೆ, ಸಾಮಾನ್ಯವಾಗಿ ಹೊಲ ಯಾವುದರಿಂದ ಉಳುತ್ತಾರೆ? ಸಾಮಾನ್ಯವಾಗಿ ಹೊಲವನ್ನು ಎತ್ತು, ನೇಗಿಲು, ನೊಗ, ಕೋನಗಳನ್ನು ಬಳಸಿ ಉಳುತ್ತಾರೆ. ಮೂರನೆಯ ಪ್ರಶ್ನೆ, ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಎರೆಗೊಬ್ಬರವನ್ನು ಎರೆಹುಳುದ ಸಹಾಯದಿಂದ ತಯಾರಿಸುತ್ತಾರೆ. ಇನ್ನು ನಾಲ್ಕನೇ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ಅದೇ ರೀತಿ ಐದನೇ ಪ್ರಶ್ನೆ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. ಅದೇ ರೀತಿ ಇನ್ನು ಆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಒಂದು, ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಅಜ್ಜಿಯ ತೋಟದಲ್ಲಿ ಬಾಳೆ, ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ಆಯ್ತಾ? ಅದೇ ರೀತಿ ಇನ್ನು 2, ಉಳುಮೆ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಹಿಂದೆ ನೇಗಿಲು, ನೊಗ ಮತ್ತು ಕೋನ ಬಳಸಿ ಹೊಲ ಉಳುತ್ತಿದ್ದರು, ಆದರೆ ಈಗ ಹೊಸ ಸಾಧನಗಳನ್ನು ಬಳಸಿ ಹೊಲ ಉಳುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು. ಅದೇ ರೀತಿ ಇನ್ನು ಇಂಗುಗುಂಡಿಯ ಪ್ರಯೋಜನಗಳೇನು? ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಬಹುದು. ಭೂಮಿಯಲ್ಲಿನ ಅಂತರ್ಜಲ ಹೆಚ್ಚಾಗುತ್ತದೆ ಮತ್ತು ಬಾವಿಯಲ್ಲಿ ಎಂದಿಗೂ ನೀರು ಕಡಿಮೆಯಾಗುವುದಿಲ್ಲ. ಇನ್ನು ಈ ಇದೆ ನೋಡಿ, ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಅಂತ ಇದೆ. 1, ಕಿಶೋರನ ಅಜ್ಜಿಯ ಮನೆಗೆ ಬೆಟ್ಟದ ತಪ್ಪಲಿನಲ್ಲಿದೆ. 2, ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ತೋಟಗಳಿವೆ. 3ನೇಯದು, ಮಳೆಯ ನೀರನ್ನು ಇಂಗುಗುಂಡಿಗಳ ಮೂಲಕ ಇಂಗಿಸುತ್ತೇವೆ. 4, ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದಳು. ಅದೇ ರೀತಿ ಇನ್ನು ಈ ಹೊಂದಿಸಿ ಬರೆಯಿರಿ. 1, ಎರೆಹುಳು ರೈತನ ಮಿತ್ರ, ಕೋಕೋ ಚಾಕಲೇಟು, ತೆನೆ ಭತ್ತ, ಮಳೆ ಕೊಯ್ಲು ಅಂತರ್ಜಲ, ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಅಂತ ಇದೆ. ಇನ್ ಮುಂದೆ ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. 1, ಕಿರುಚು, ನನ್ನ ಗೆಳೆಯ ಹಾವನ್ನು ನೋಡಿ ಕಿರುಚಿದ. ಹೊರಸಂಚಾರ, ನಾನು ಬಾದಾಮಿಗೆ ಹೊರಸಂಚಾರಕ್ಕೆ ಹೋಗಿದ್ದೆ. ಆರೈಕೆ, ನಮ್ಮ ಪೋಷಕರು ನಮ್ಮನ್ನು ಪ್ರೀತಿಯಿಂದ ಆರೈಕೆ ಮಾಡುತ್ತಾರೆ ಅಥವಾ ಮಾಡಿದರು. ಹುಲುಸಾಗಿ, ಸಾವಯವ ಗೊಬ್ಬರ ಬಳಸಿದರೆ ಹುಲುಸಾಗಿ ಬೆಳೆ ಬೆಳೆಯುತ್ತದೆ. ಆಯ್ತಾ? ಅದೇ ರೀತಿ ಇನ್ನು ಆ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ.
ಒಂದು ತೆಂಗು, ಅಡಿಕೆ, ಬಾಳೆ, ಭತ್ತ. ಎರಡು ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ಅದೇ ರೀತಿ ಮೂರನೆಯದು ಸೀಬೆಕಾಯಿ, ಸಪೋಟ, ಅನನಾಸು, ಕೋಕೋ. ಈ ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ. ಉದಾಹರಣೆಗೆ 1 ಪ್ಲಸ್ ಆದ ಒಂದಾದ, ಇಲ್ಲಿ ಪ್ಲಸ್ 1 ಇಲ್ಲೊಂದು, ಹೇರಳ ಪ್ಲಸ್ ಆಗಿ ಹೇರಳವಾಗಿ, ಹದ ಪ್ಲಸ್ ಆಗಿತ್ತು ಹದವಾಗಿತ್ತು. ಬಳಕೆ ಚಟುವಟಿಕೆ ನೋಡಿ ಇಲ್ಲಿ ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡು ಹಿಡಿದು ಬರೆಯಿರಿ ಅಂತ ಇದೆ. ಆಯ್ತಾ? ಸೊ ನಾವಿನ್ ನೋಡೋಣ. ಇಲ್ಲಿ ಬರೆದಿದ್ದೇನೆ ಒಂದಿಷ್ಟು. ಕೊಳ, ಕೆರೆ, ಕೊಳವೆ ಬಾವಿ, ಹೊಳೆ, ತೊರೆ, ನದಿ, ಸಮುದ್ರ, ಸರೋವರ, ಮಳೆ, ಸಾಗರ, ಹಳ್ಳ, ಕಡಲು. ಆಯ್ತಾ? ಸೊ ಅದಾದ್ಮೇಲೆ ಇವನ್ನಷ್ಟ ಕಾಪಿ ಮಾಡ್ಕೊಳ್ಳಿ ನೀವು. ಅದಾದ್ಮೇಲೆ ಇನ್ನು ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ. ನಮ್ಮ ಶಾಲೆಯ ಕೈತೋಟದಲ್ಲಿ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ತರಕಾರಿ ಸೊಪ್ಪನ್ನು ಬೆಳೆಯಬೇಕು. ಮೊದಲು ಕೈತೋಟ ಜಾಗವನ್ನು ಸ್ವಚ್ಛಗೊಳಿಸಬೇಕು. ಮಣ್ಣನ್ನು ಪರಿಶೀಲಿಸಿ ಅದನ್ನು ಹದಗೊಳಿಸಬೇಕು. ನಂತರ ಬೀಜಗಳನ್ನು ಬಿತ್ತಬೇಕು ಮತ್ತು ಪ್ರತಿನಿತ್ಯ ನೀರನ್ನು ಹಾಕಬೇಕು. ಅದರಂತೆ ಸಾವಯವ ಗೊಬ್ಬರ ಹಾಕಬೇಕು. ಆಗಾಗ ಕಳೆ ತೆಗೆದು ಸ್ವಚ್ಛಗೊಳಿಸಬೇಕು. ಐತಲ್ವಾ? ಅದಾದ್ಮೇಲೆ ಇನ್ನು ಮುಂದಿನ ಪ್ರಶ್ನೆ ಯಾವುದಿದೆ? ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀವು ಮಾಡುವ ಭಾಷಣವನ್ನು ಇಲ್ಲಿ ಬರೆ ಅಂತ ಇದೆ. ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡುವಂತ ಇದೆ. ಇದೊಂದು ಭಾಷಣ ಬರೆದಿದ್ದೀನಿ ನಾನು. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮಸ್ಕಾರ. ರೈತರು ದೇಶದ ಬೆನ್ನೆಲುಬು. ದೇಶದ ಅಭಿವೃದ್ಧಿಗೆ ರೈತರ ಪಾತ್ರ ಅತಿ ಮುಖ್ಯ. ರೈತರು ಶ್ರಮಜೀವಿಗಳು, ಆದರೂ ಅವರ ಆರ್ಥಿಕ ಪರಿಸ್ಥಿತಿಯು ಕಷ್ಟಕರವಾಗಿದೆ. ರೈತರ ಹಕ್ಕುಗಳನ್ನು ರಕ್ಷಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ರೈತರ ಬೆಳೆದ ಬೆಳೆಗೆ ಉತ್ತಮ ಬೆಲೆಯನ್ನು ನಿಗದಿಪಡಿಸಬೇಕು. ಇದು ಚಿಕ್ಕ ಭಾಷಣ ರೈತರ ಮೇಲೆ. ಅದೇ ರೀತಿ ಇನ್ನು ಈ ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ ಅಂತ ಇದೆ. 1. ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವಿ? ನನ್ನ ಶಾಲೆಗೆ ಜಮೀನು ಕೊಟ್ಟರೆ ಶಾಲೆಯ ಸುತ್ತಲೂ ಗಿಡಮರಗಳನ್ನು ಬೆಳೆಸುತ್ತೇನೆ. ಮಕ್ಕಳಿಗೆ ಆಟದ ಮೈದಾನವನ್ನು ಮಾಡುವೆ. ದೊಡ್ಡದಾಗಿ ಗ್ರಂಥಾಲಯ ಕಟ್ಟಿಸುವೆ. ಕಾರ್ಯಕ್ರಮಗಳನ್ನು ನಡೆಸಲು ಕಟ್ಟಡವನ್ನು ಕಟ್ಟಿಸುವೆ. ಅದೇ ರೀತಿ ಇನ್ನು 2ನೇಯದು, ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು? ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಎಲ್ಲರೂ ಆಹಾರ ಸಿಗದೆ ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ. ಅವರು ಬೆಳೆ ಬೆಳೆಯಲಿಲ್ಲ ಅಂದರೆ ಎಲ್ಲ ಜನರು ಉಪವಾಸ ಮಾಡುವ ಪರಿಸ್ಥಿತಿ ಬರಬಹುದು. ದೇಶದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತದೆ. ಅದೇ ರೀತಿ ಇನ್ನು ಆಟ ಆಡೋಣ ಬಾ, ಅನುಕರಣೆ ಆಟ. ಸೂಚನೆ: ಶಿಕ್ಷಕರ ಜೊತೆ ಸೇರಿ ಕೆಳಗಿನ ಆಟ ಆಡು. ಶಿಕ್ಷಕರು: ಕಾಗೆ ಹಾರುವುದು ನೋಡಿದ್ದೀರಾ? ಮಕ್ಕಳು: ವೃತ್ತದಲ್ಲಿ ಕಾ ಎಂದು ಶಬ್ದ ಮಾಡುತ್ತಾ ರೆಕ್ಕೆ ಬಡಿಯುತ್ತಾ ನಟಿಸುತ್ತಾ ವೃತ್ತಾಕಾರದಲ್ಲಿ ಸುತ್ತುವುದು. ಶಿಕ್ಷಕರು: ಕಪ್ಪೆ ಕುಪ್ಪಳಿಸುವುದನ್ನು ನೋಡಿದ್ದೀರಾ? ಮಕ್ಕಳು: ಕರ ವಟ ಎಂದು ಕುಪ್ಪಳಿಸುವುದು. ಶಿಕ್ಷಕರು: ಗೂಬೆ ಕೂಗುವುದು ಕೇಳಿದ್ದೀರಾ? ಹೀಗೆ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಆಯ್ತಾ? ಅದು ಶಿಕ್ಷಕರು ಮಾಡಿ ತೋರಿಸ್ತಾರೆ. ಅದಾದ್ಮೇಲೆ ಒಗಟು ಓದಿ ಆನಂದಿಸಿ ಅಂತ ಇದೆ. 1. ಅಕ್ಕ ಗಿಡ ನೋಡು, ಗಿಡದ ಮೇಲೆ ಕಾಯಿ ನೋಡು, ಕಾಯಿ ತಿಂದರ ಬಾಯ ನೋಡು ಅಂತ ಇದೆ. 2. ಯಾವುದು? ಹಲಸಿನ ಹಣ್ಣು. ಅದೇ ರೀತಿ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದನು, ತೆಂಗಿನಕಾಯಿ. ಅದಾದ್ಮೇಲೆ 3. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ, ಮಲ್ಲಿಗೆ. 4. ಮಣ್ಣು ಕೊರೆದೆ ಕಲ್ಲು ಸಿಕ್ಕಿತು, ಕಲ್ಲು ಕೊರೆದೆ ಬೆಳ್ಳಿ ಸಿಕ್ಕಿತು, ಬೆಳ್ಳಿ ಕೊರೆದೆ ನೀರು ಸಿಕ್ಕಿತು, ಏಲಕ್ಕಿ ಅಂತ ಹೇಳ್ಬೋದು. ಅಲ್ಲ, ಆಕ್ಚುಲಿ ಇದು ತೆಂಗಿನಕಾಯಿ. ಅದಾದ ಮೇಲೆ ಇನ್ನು ಈ ಹಾಡನ್ನು ರಾಗವಾಗಿ ಹಾಡಲು ಪ್ರಯತ್ನಿಸಿ ಅಂತ ಇದೆ. ಈ ಹಾಡನ್ನ ನೀವು ಕೂಡ ರಾಗವಾಗಿ ಹಾಡಿರಿ. ಸೊ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ. ನಾವು ಮುಂದಿನ ಪಾಠದಲ್ಲಿ ಪಾಠ 6 ದೊಡ್ಡವರು ಯಾರು, ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ.